ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಕೆಲವು ಹೂಗಳು ದೇವರಿಗೆ ಶ್ರೇಷ್ಠ. ಆ ಶ್ರೇಷ್ಠವಾದ ಹೂಗಳಲ್ಲಿ ಶಾಮಂತಿಗೆ ಹೂ ಒಂದು. ಶಾಮಂತಿಗೆ ಹೂವಲ್ಲಿ ಹಲವಾರು ವಿಧಗಳಿವೆ. ಬಟನ್ ಶಾಮಂತಿಗೆ, ಬೇಬಿ ಶಾಮಂತಿಗೆ, ಸಿಂಗಲ್ ಲೇಯರ್ ಶಾಮಂತಿಗೆ, ಇನ್ನೂ ಹಲವಾರು ವಿಧ. ಬಣ್ಣಗಳಂತೂ ನೂರಾರು ಬಣ್ಣದಲ್ಲಿ ಈ ಹೂವನ್ನು ನೀವು ಕಾಣ್ಬೋದು. ಇದನ್ನು ಬೆಳೆಯೋದು ತುಂಬಾ ಈಸಿ. ಬೀಜದಿಂದನೂ ಬೆಳಿಬೋದು ಅಥವಾ ಒಂದು ಗಿಡದಿಂದ ಗ್ರಾಫ್ಟ್ ಸಹ ಮಾಡಿ ಬೆಳಿಬೋದು. ನಮ್ಮ ಟೆರೆಸ್ ಗಾರ್ಡನಲ್ಲಿ ಲಾಸ್ಟ್ ಸೀಸನ್ನಲ್ಲಿ ಹಲವಾರು ಶಾಮಂತಿಗೆ ಗಿಡಗಳನ್ನು ಬೆಳೆಸಿದ್ವಿ. ಕೆಲವು ಫೇಲಿಯರ್ ಆಯಿತು, ಇನ್ನು ಕೆಲವು ಸಕ್ಸಸ್ ಆಗಿ ವನ ಥರ ಬೆಳೆದಿದೆ. ಇಂಥ ಒಂದು ಗಿಡನ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆಸಿದ್ದೀವಿ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಶಾಮಂತಿಗೆ ಹೂ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರಿಗೆ ಶ್ರೇಷ್ಠವಾದ ಹೂ. ಅದನ್ನು ತುಂಬ ಜನ ಬಾಲ್ಕನಿ ಗಾರ್ಡನಿಂಗಲ್ಲಿ, ಟೆರೆಸ್ ಗಾರ್ಡನ್ನಲ್ಲಿ, ಮನೆ ಹಿಂದೆ ಅಥವಾ ಮುಂದೆ ಇರೋವಂಥ ಜಾಗಗಳಲ್ಲಿ ಬೆಳೆದಿರೋದನ್ನು ನಾನು ನೋಡಿದ್ದೀನಿ. ತುಂಬ ಖುಷಿಯಾಗುತ್ತೆ ಮನೆ ಆವರಣದಲ್ಲಿ ಗಿಡಗಳನ್ನು ನೋಡೋಕ್ಕೆ. ಮೊದಲೇ ಹೇಳಿರೋ ಹಾಗೆ ಈ ಗಿಡನ ಬೀಜದಿಂದ ಬೆಳಿಬೋದು. ಹಾಗೆ ಒಂದು ಹೆಲ್ದಿ ಗಿಡದಿಂದ ಒಂದು ಕಡ್ಡಿ ಗ್ರಾಫ್ಟ್ ಮಾಡಿ ಸಪ್ರೇಟ್ ಪಾಟಲ್ಲಿ ನೆಟ್ಟರೆ ಒಂದು ಹೊಸ ಗಿಡ ಬೆಳೆಯುತ್ತೆ. ಈಗಾಗಲೇ ಬೆಳೆದಿರೋ ಗಿಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಿಡಬೇಕಂದ್ರೆ ಆ ಗಿಡದ ಹಳೆ ಬ್ರಾಂಚಸ್ ಅಂದರೆ ಈಗಾಗಲೇ ಹೂ ಬಿಟ್ಟು ಒಣಗಿರೋ ಹಾಗೆ ಇರೋ ಕಡ್ಡಿಗಳನ್ನು ಕತ್ತರಿಸಿ ಹೊಸ ಗಿಡ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗ ಆ ಹೊಸ ಗಿಡದಿಂದ ಬಿಡೋ ಹೂ ಇನ್ನೂ ದಪ್ಪವಾಗಿ ಬಿಡೋದಲ್ಲದೆ ಇಳುವರಿನೂ ಸಹ ಹೆಚ್ಚಾಗುತ್ತೆ. ಈ ಗಿಡ ನಾರ್ಮಲ್ ಆಗಿ ಅಕ್ಟೋಬರಿಂದ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗಿ ಡಿಸೆಂಬರ್ ಎಂಡ್ ಅಥವಾ ಮಿಡಲ್ ಆಫ್ ಜಾನ್ವರಿ ತನಕ ಕಂಟಿನ್ಯೂಸ್ ಆಗಿ ಹೂಗಳನ್ನು ಬಿಡ್ತಾನೆ ಇರುತ್ತೆ. ಆ ನಂತರ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಶಾಮಂತಿಗೆ ಹೂ ಒಂದು ಒಳ್ಳೆ ಪೆಸ್ಟಿಸೈಡ್ ಆಗು ಕೆಲಸ ಮಾಡುತ್ತೆ. ಪೆಸ್ಟಿಸೈಡ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋದು 1 ಟೇಬಲ್ ಸ್ಪೂನಷ್ಟು ಶಾಮಂತಿಗೆ ಹೂ, 1 ಲೀಟರ್ ಬಿಸಿ ನೀರು, 1 ಟೇಬಲ್ ಸ್ಪೂನ್ ಸೋಪ್ ಪೌಡರ್. ಮೊದಲಿಗೆ ಶಾಮಂತಿಗೆ ಹೂಗಳನ್ನು ತಗೊಂಡು 1 ಲೀಟರ್ ಬಿಸಿ ನೀರಲ್ಲಿ 1 ಅವರ್ ನೆನೆ ಹಾಕಿ 1 ಗಂಟೆ ನಂತರ ಹೂಗಳನ್ನು ನೀರಿಂದ ಬಸಿಬೇಕು. ಆ ನೀರಿಗೆ ಸೋಪ್ ಪೌಡರ್ ಮಿಕ್ಸ್ ಮಾಡಿ ಈ ನೀರನ್ನು ಸ್ಪ್ರೇ ಬಾಟಲ್ಗೆ ಹಾಕಿ ಗಿಡಗಳಿಗೆ ತಿಂಗಳಿಗೊಮ್ಮೆ ಸ್ಪ್ರೇ ಮಾಡಿದ್ರೆ ಹುಳು ಹುಪ್ಪಟೆಗಳೆಲ್ಲ ಹೋಗಿ ಗಿಡ ಹೆಲ್ತಿಯಾಗಿ ಬೆಳೆಯುತ್ತೆ. ಈ ಸ್ಪ್ರೇ ಬಳಸೋಕ್ಕೂ ಮುಂಚೆ ಗಿಡಕ್ಕೆ ಹುಳು ಹುಪ್ಪಟೆ ಹೊಡೆದು ಒಣಗೋಗಿತ್ತು. ಈಗ ನೋಡಿ ಫುಲ್ ಹೆಲ್ದಿಯಾಗಿ ಬೆಳೆದಿದೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನಾವು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.